ಪ್ರಕಾರದ ಗುರಿಗಳನ್ನು ಹೇಳ್ತಾರೆ ಅವರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲನೇದೇ ಧರ್ಮ. ಸದಾಚಾರಿಯಾಗಿರಬೇಕು, ನೀತಿವಂತನಾಗಿರಬೇಕು, ಅವನ ದಾರಿ ಸತ್ಯಶುದ್ಧವಾಗಿರಬೇಕು. ಇದೇನು ಅಂದ್ರೆ ಧರ್ಮ. ನಾವು ಧರ್ಮದ ದಾರಿಯನ್ನು ಬಿಟ್ಟಿವಿ ಅಂದ್ರೆ ಜೀವನದ ಕ್ರಮ ತಪ್ತೈತಿ. ಆವಾಗ ನಾವು ದುಃಖಕ್ಕೆ ಒಳಗಾಗ್ತೀವಿ. ಹೆಂಗೆ ಬದುಕಬೇಕು ಅಂದ್ರೆ ಧರ್ಮವಂತರಾಗಿ ಬದುಕಬೇಕು, ಧಾರ್ಮಿಕರಾಗಿ ಬದುಕಬೇಕು, ನೀತಿವಂತರಾಗಿ, ಚಾರಿತ್ರ್ಯವಂತರಾಗಿ, ಸತ್ಯಶುದ್ಧವಾದ ಆಚಾರವನ್ನು ಹೊಂದಿದಂಥವರಾಗಿ ಬದುಕಬೇಕು. ಅದು ಧರ್ಮ. ಆ ಬಳಿಕ ಅರ್ಥ. ಜೀವನಕ್ಕೆ ಬೇಕಾದದ್ದೇ ಸಂಪತ್ತು, ಹಣ. ಅದನ್ನು ಸತ್ಯಶುದ್ಧ ಮಾರ್ಗದಿಂದ ಗಳಿಸಬೇಕು. ಅದನ್ನು ಸರಿಯಾದ ಕೆಲಸವನ್ನು ಮಾಡಿ ಧರ್ಮ ಮಾರ್ಗದಿಂದ ಗಳಿಸಬೇಕು. ಆಗ ಅದು ನಮಗೆ ಉಪಯೋಗಕ್ಕೆ ಬರ್ತದೆ. ಸಂಪತ್ತನ್ನು ಬಹಳಷ್ಟು ಜನ ಗಳಿಸ್ತಾರೆ. ಸೌಂಡ್ ಸ್ವಲ್ಪ ಸರಿ ಮಾಡಿ. ಬಹಳ ಜನ ಗಳಿಸ್ತಾರೆ, ಆದ್ರೆ ಹೆಂಗೆಂಗೋ ರೊಕ್ಕ ಗಳಿಸ್ತಾರೆ. ತಮಗೆ ತಿಳಿದಂಗೆ ಸಂಪತ್ತನ್ನು ಗಳಿಸ್ತಾರೆ. ಅದು ಅಲ್ಲ, ನಾವು ಗಳಿಸುವಂತಹ ಪ್ರತಿಯೊಂದು ಪೈಸೆಗೆ ಬೆವರ ಹನಿ ಇರಬೇಕು. ದುಡಿದದಿಂದ, ನಮ್ಮ ಕೆಲಸದಿಂದ ಅದು ಸಂಪಾದನೆ ಆಗಿರಬೇಕು. ಪುಕ್ಕಟೆಯಾಗಿ ಸಿಕ್ಕಿತಂದ್ರೆ ಯಾವುದನ್ನೂ ತಗೋಬಾರದು. ಆವಾಗ ಅದಕ್ಕೆ ಸತ್ಯಶುದ್ಧವಾದ ಕಾಯಕದಿಂದ ಬಂದಂತಹ ಸಂಪತ್ತು ಅಂತ ಕರೀತಾರೆ. ಇದು ಎರಡನೇದ್ದು. ಮೂರನೇದ್ದು ಯಾವುದು ಅಂದ್ರೆ ನಮ್ಮ ಇಚ್ಛೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ಜೀವನದಲ್ಲಿ ಬಹಳ ಆಸೆಗಳದಾವು, ಆದರೆ ಆ ಎಲ್ಲ ಆಸೆಗಳ ಹಿಂದೆ ಬೆನ್ನು ಹತ್ತಿ ಹೋಗಬಾರದು. ಧರ್ಮ ಮಾರ್ಗಕ್ಕೆ ಅನುಸರಿಸಿ ನಾವು ನಮ್ಮ ಆಸೆಗಳು, ಇಚ್ಛೆಗಳನ್ನು ಪೂರೈಸಿಕೊಳ್ಬೇಕು. ಮೂರನೇದ್ದು ಯಾವುದು ಅಂದ್ರೆ ಆಸೆಗಳು. ಅವುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ನಮ್ಮ ಜೀವನದ ದಾರಿಯಲ್ಲಿ ನಡೀತಾ ಹೋಗಬೇಕು. ಬಿಟ್ರೆ ಸಾಕು. ನಾಲ್ಕನೆಯದೇ ಮೋಕ್ಷ. ಮನುಷ್ಯನ ಜೀವನದ ಅತ್ಯಂತ ಶ್ರೇಷ್ಠವಾದ ಉದ್ದೇಶ, ಗುರಿ ಯಾವುದು ಅಂದರೆ ಮೋಕ್ಷ. ಬರೇ ದುಡಿಯೋದು, ತಿನ್ನೋದು, ಪ್ರಪಂಚ ಮಾಡೋದು ಇಷ್ಟೇ ಮನುಷ್ಯನ ಜೀವನದ ಗುರಿ ಅಲ್ಲ, ಉದ್ದೇಶ ಅಲ್ಲ. ನಮ್ಮ ಜೀವನದ ಗುರಿ ಯಾವುದು ಅಂದ್ರೆ ಮೋಕ್ಷ. ಎದಕ್ಕಾಗಿ ನಾವು ಬಂದಿದ್ದೀವಿ ಅಂದ್ರೆ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಬಂದವರು, ಶಿವತತ್ವದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಬಂದವರು. ಅದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಅದು ಧರ್ಮಮಯವಾಗಿರಬೇಕು. ಅದು ಮೋಕ್ಷದ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. ನಾವು ಪ್ರಪಂಚದಲ್ಲಿ ಎಷ್ಟು ದುಡಿದರೂ ಕೂಡ ಕಡಿಮೆನೇ ಅದ. ರಾಜ ಮಹಾರಾಜರು ದುಡಿದ್ರು ಖಾಲಿ ಕೈಯಿಂದ ಆದರೂ ಹೋಗು ಮುಂದೆ.
ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ದುಡಿದ್ರು, ಅವರು ಇಲ್ಲಿ ಸಂಪತ್ತು ಇಲ್ಲೇ ಬಿಟ್ಟು ಹೋದರೆ ಯಾರೂ ಒಯ್ಲಿಲ್ಲ. ಇವರೆಲ್ಲರೂ ಇಲ್ಲೇ ಬಿಟ್ಟು ಹೋಗ್ಯಾರಂದ ಬಳಕ ನಾವ್ಯಾಂಗೆ ಒಯ್ಲಕ್ಕೆ ಬರ್ತದ? ಇದು ಯಾವುದೂ ಒಯ್ಲಿಕ್ಕೆ ಬರುವಂಥದ್ದಲ್ಲ. ಸಂಪತ್ತನ್ನು ಒಯ್ಲಿಕ್ಕೆ ಬರುವುದಿಲ್ಲ. ಮನುಷ್ಯ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಸ್ವಚ್ಛ ಮನಸ್ಸ ಮತ್ತು ಹೊಲಸು ಮನಸ್ಸ ಎರಡ ಒಯ್ಲಕ್ಕೆ ಬರ್ತದೆ. ಮನಸ್ಸು ಸ್ವಚ್ಛಿತ್ತು ಅಂದ್ರೆ ಅವ ಮುಕ್ತನಾಗ್ತಾನ, ಮನಸ್ಸು ಹೊಲಸಿತ್ತು ಅಂದ್ರೆ ದುಃಖಿ ಆಗ್ತಾನೆ. ಮೋಕ್ಷ ಯಾರಿಗೆ ಆಗ್ತದಪ್ಪ, ಯಾರಿಗೆ ದೇವರ ಕೃಪೆ ಆಗ್ತದಂದ್ರೆ ಯಾರು ಮನಸ್ಸನ್ನು ಸ್ವಚ್ಛ ಇಟ್ಟುಕೊಂಡಾರ ಅವರಿಗೆ ದೇವರ ಕೃಪೆ ಆಗ್ತದ, ದೇವರ ಆಶೀರ್ವಾದ ಆಗ್ತದೆ. ಯಾರ ಮನಸ್ಸನ್ನು ಹೊಲಸು ಮಾಡಿಕೊಂಡಾರ ಅವರಿಗೆ ದೇವರ ಕೃಪೆ ಆಗುವುದಿಲ್ಲ. ಹೀಗಾಗಿ ನಮ್ಮ ಜೀವನ ಭಕ್ತಿಯಿಂದ ಕೂಡಿರಬೇಕು. ಪರಮಾತ್ಮನ ಭಕ್ತಿಯನ್ನು ಯಾವತ್ತೂ ಮಾಡ್ತಾ ಇರಬೇಕು. ಯಾಕೆ ಅಂದರೆ ಇಡೀ ಜಗತ್ತಿನ ಅದ್ವಿತೀಯ ಶಕ್ತಿ ಅಂದ್ರನ ದೇವರು. ದೇವರು ಅಂದ್ರೆ ವಿಶ್ವಶಕ್ತಿ. ಆ ವಿಶ್ವಶಕ್ತಿಯೇ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದು, ಆ ವಿಶ್ವಶಕ್ತಿಯೇ ಈ ಜಗತ್ತನ್ನು ರಕ್ಷಣೆ ಮಾಡಿದ್ದು. ಕೊನೆಗೆ ಇಡೀ ವಿಶ್ವವೆಲ್ಲ ಆ ಅನಂತವಾದ ಬ್ರಹ್ಮಶಕ್ತಿಯಲ್ಲಿ, ದೇವಶಕ್ತಿಯಲ್ಲಿ ವಿಲೀನಾಗಿ ಹೋಗ್ತದೆ. ಅಂತಹ ದೇವಶಕ್ತಿಯನ್ನು ಯಾವಾಗಲೂ ಮನುಷ್ಯ ಮರಿಬಾರದು. ಪ್ರಪಂಚದ ಗದ್ದಲದಲ್ಲಿ ಮನುಷ್ಯ ಆ ಶಕ್ತಿಯನ್ನು ಮರಿತಾನ, ಇವನಿಗೆ ಮರೆತದ್ದರಿಂದಲೇ ದುಃಖ ಆಗ್ತದೆ. ಮರೆಯಲಾರದಂಗೆ ಹೋಗಬೇಕು. ಪ್ರಪಂಚವನ್ನು ಮರೆತರೆ ಏನು ದೊಡ್ಡ ಹಾನಿ ಆಗುವುದಿಲ್ಲ. ಆದರೆ ದೇವತತ್ವವನ್ನು ಮರೆತೀವಿ ಅಂದ್ರೆ ಬಹಳ ದೊಡ್ಡ ಹಾನಿ ಆಗ್ತದೆ. ಬಹಳಷ್ಟು ಜನ ಈ ಜಗತ್ತಿನಲ್ಲಿ ದುಃಖಿ ಆಗಲಿಕ್ಕೆ ಕಾರಣ ಏನು ಅಂದ್ರೆ ದೇವರನ್ನು ಮರೆತರು. ದೇವರನ್ನು ಮರೆಯುವುದು ಅಂದ್ರೆ ಗುಡಿಗುಂಡಾರಗಳಿಗೆ ಹೋಗ್ತಾರೆ, ಆದರೆ ಆತ್ಮತತ್ವದ ಧ್ಯಾನ, ದೇವತತ್ವದ ಚಿಂತನವನ್ನು ಮಾಡುವುದಿಲ್ಲ. ಈ ಜಾತ್ರೆಗೆ ಎಷ್ಟು ಮಂದಿ ಹೋಗ್ತದೆ? 50 ಲಕ್ಷ, ಕೋಟಿಗಟ್ಟಲೆ ಮಂದಿ ಹೋಗ್ತದೆ. ಒಂದೊಂದು ಜಾತ್ರೆಗೆ, ದೊಡ್ಡ ದೊಡ್ಡ ಜಾತ್ರೆಗೆ ಅಷ್ಟು ಮಂದಿ ಕೂಡ್ತದೆ. ಅಂದ ಬಳಿಕ ಅವರೆಲ್ಲ ಧಾರ್ಮಿಕರೇನು ಅಂತ ಕೇಳಿದ್ರೆ ಇಲ್ಲ. ಬರೀ ತೋರಿಕೆಗಾಗಿ ಭಕ್ತಿಯನ್ನು ಮಾಡಿದರೆ ಅದು ಭಕ್ತಿ ಅಲ್ಲ, ಅದು ದೇವತತ್ವದ ಸಾಕ್ಷಾತ್ಕಾರ ಮಾಡಿಕೊಡಬೇಕು. ಅವಾಗ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ನಂಬಬೇಕು. ಪೂರ್ಣವಾಗಿ ದೇವರನ್ನು ನಂಬಿದ ಮನುಷ್ಯನಿಗೆ ದೇವರ ಕೃಪಾ ಆಗ್ತದೆ, ಇಲ್ಲಂತಲ್ಲ. ದೇವರ ಇಲ್ಲ ಅಂತ ಹಿಂಗೇನಲ್ಲ. ಎಲ್ಲ ಕಡೆ ಯಾವುದು ಐತ್ಲ ಅದೇ ದೇವರು. ನಮಗೆ ದೇವರು ಮುಂದೆ ಬಂದು ಕಾಣವಲ್ಲ ಅಂತ ನಂಬುದು. ದೇವರ ಮುಂದೆ ಬಂದು ಕಾಣ್ಲಕ್ಕ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ತತ್ವ. ಅಂದ ಬಳಿಕ ನಾವು ಏನೇನು ನೋಡ್ತೀವಿ, ಏನೇನು ಕೇಳ್ತೀವಿ, ಇಡೀ ವಿಶ್ವದಾದ್ಯಂತ ಯಾವುದು ಐತಲ್ಲ ಅದೆಲ್ಲ ದೇವರೇ ಅದ, ಅದೆಲ್ಲ ಪರಮಾತ್ಮ ತತ್ವವೇ ಅದ. ಭೂಮಿ ಯಾರಪ್ಪ? ಯಾರದಿದು? ಭೂಮಿ ಅಂದರೆ ಏನಿದು? ದೇವತತ್ವವೇ. ಭೂಮಿಯಾಗ ಏನದ? ದೇವರೇನು ಮಾಡ್ತಾನೆ? ಇಡೀ ಜಗತ್ತಿಗೆ ಕಲ್ಯಾಣ ಮಾಡ್ತಾನೆ. ಭೂಮಿ ಏನು ಮಾಡ್ತದೆ? ಎಲ್ಲರಿಗೂ ಅನ್ನ ಹಾಕಿದ್ದ್ಯಾವುದು? ಭೂಮಿ. ಆಶ್ರಯ ಕೊಟ್ಟದ್ಯಾವುದು? ಭೂಮಿ. ಎಲ್ಲರ ಪಾಲನೆ ಪೋಷಣೆ ಮಾಡಿದ್ದು ಭೂಮಿ. ಸಕಲ ಜೀವರ ತಾಯಿ ಯಾರು ಅಂದ್ರೆ ಭೂಮಿ. ಎರಡನೇದ್ದು ನೀರು. ನೀರ ಇಲ್ಲ ಅಂದರೆ ಜಗತ್ತೇ ಶೂನ್ಯ ಆಗ್ತದೆ, ಅಂಥ ನೀರು ದೇವರು. ಮೂರನೇದು ಅಗ್ನಿ. ಅಗ್ನಿ ಇಲ್ಲ ಅಂದ್ರೆ ನಮ್ಮ ಜೀವನ ನಡೆಯಂಗಿಲ್ಲ. ಇಡೀ ಜಗತ್ತೇ ತಣ್ಣಗಾಗ್ತದ, ತಣ್ಣಗಾಯಿತು ಅಂದ್ರೆ ಸತ್ತು ಹೋಗ್ತದಂತ ಅರ್ಥ. ಅದಕ್ಕೆ ಮೂರನೆಯದು ಅಗ್ನಿ, ಅದು ದೇವರು.
ಇಡೀ ಬ್ರಹ್ಮಾಂಡದಾದ್ಯಂತ ಇರುವಂಥ ವಿಶ್ವಚಾಲನ ಶಕ್ತಿ ಯಾವುದು ಅಂದ್ರೆ ಅಗ್ನಿ, ತೇಜ, ಅದು ದೇವರು. ನಾಲ್ಕನೆಯದು ವಾಯು. ಪ್ರಾಣಶಕ್ತಿ ಇಲ್ಲ ಅಂದರೆ ಯಾವ ಜೀವರಾಶಿಯೂ ಬದುಕುವುದಿಲ್ಲ. ಎಲ್ಲ ಜೀವರಾಶಿಗಳನ್ನು ಬದುಕಿಸಿದ್ದು ಯಾವುದು ಅಂದ್ರೆ ಪ್ರಾಣಶಕ್ತಿ ವಾಯು. ಒಂದು ಹುಲ್ಲು ಕಡ್ಡಿ ಬದುಕಬೇಕಂದ್ರೂ ಗಾಳಿ ಬೇಕು, ಒಂದು ಆಲದ ಮರ ಬದುಕಬೇಕಂದ್ರೂ ಗಾಳಿ ಬೇಕು, ಒಂದು ಇರುವೆ ಬದುಕಬೇಕಂದ್ರೂ ಗಾಳಿ ಬೇಕು, ಆನೆ ಬದುಕಬೇಕಂದ್ರೂ ಗಾಳಿ ಬೇಕು. ಗಾಳಿ ಇಲ್ಲ ಅಂದರೆ ಯಾರೂ ಇಲ್ಲ. ಹಾಗಾದರೆ ಗಾಳಿ ಯಾರ ರೂಪ ಅಂದ್ರೆ ದೇವರದೇ ಒಂದು ರೂಪ. ಆಕಾಶ, ಇದಕ್ಕೆಲ್ಲಕ್ಕೂ ಅವಕಾಶ ಕೊಟ್ಟಂಥ ಆಕಾಶ ಏನದಲ್ಲ, ಅದಿಲ್ಲ ಅಂದರೆ ಇವು ನಾಲ್ಕೂ ಇಲ್ಲ, ಜಗತ್ತೇ ಇಲ್ಲ. ಅಂಥ ಆಕಾಶ ಅವಕಾಶವನ್ನು ಕೊಟ್ಟಂಥ ಬಯಲು ಅದು ದೇವರು. ಹಾಗಾದ್ರೆ ದೇವರು ಎಲ್ಲೋ ಗುಡ್ಯಾಗದಾನ, ಒಂದು ಮೂರ್ತಿಯಲ್ಲದಾನ, ಬರೇ ಲಿಂಗದಾಗದಾನ ಅಂತ ಹಿಂಗಲ್ಲ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಎಲ್ಲಿ ನೋಡ್ತೀಯ ಅದೆಲ್ಲ ಕಡೆಗಳಲ್ಲಿಯೂ ದೇವನದೇ ಒಂದು ಕೆಲಸ ನಡೆದದ, ದೇವನದೇ ಆಕಾರ ಇದು. ದೇವರನ್ನು ಬಿಟ್ಟರೆ, ವಿಶ್ವಶಕ್ತಿಯನ್ನು ಬಿಟ್ಟರೆ, ಅಖಂಡವಾದ ಆ ಪರಬ್ರಹ್ಮ ಸತ್ಯವನ್ನು ಬಿಟ್ಟರೆ ಇಲ್ಲೇನೈತಿ? ಓಂ ಇತ್ತೇ ತದಕ್ಷರಮಿದಂ ಸರ್ವಂ. ಓಂ ಇತಿ ಏತತ್ ಅಕ್ಷರಂ ಇದಂ ಸರ್ವಂ. ಓಂ ಅನ್ನುವಂಥ ಒಂದೇ ಒಂದು ಅಕ್ಷರದ ವ್ಯಕ್ತ ರೂಪವೇ ಇಡೀ ಜಗತ್ತು. ಜಗತ್ತಿನಾಗೆಲ್ಲ ಏನದಪ್ಪ, ಬರೀ ಓಂಕಾರ ತುಂಬ್ಯದ ಅಂತ ಋಷಿಮುನಿಗಳು ಹೇಳಿದರು. ತಸ್ಯ ಉಪವ್ಯಾಖ್ಯಾನಂ, ಆ ಓಂಕಾರದ ವ್ಯಕ್ತವಾದ ವಿರಾಟ್ ರೂಪವೇ ಈ ಜಗತ್ತು. ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಹಿಂದಾದದ್ದೆಲ್ಲವೂ ಓಂಕಾರದ ಲೀಲೆ, ಈಗ ನಡೀತಾ ಇರುವಂಥದ್ದೆಲ್ಲವೂ ಓಂಕಾರದ ವ್ಯಕ್ತ ರೂಪ, ಮುಂದೆ ಆಗುವುದೆಲ್ಲವೂ ಓಂಕಾರದ ಲೀಲೆ ಅದ. ಯಚ್ಚಾನ್ಯ ತ್ರಿಕಾಲಾತೀತಂ, ಈ ಮೂರು ಕಾಲಗಳನ್ನು ಮೀರಿ ಕಾಲಾತೀತವಾಗಿ ಯಾವ ಸತ್ಯ ಇದೆಯೋ ಅದು ಕೂಡ ಓಂಕಾರವೇ. ಸರ್ವಂ ಓಂಕಾರ ಏವ. ಈ ಜಗತ್ತೆಲ್ಲ ಏನಪ್ಪ? ಓಂಕಾರದ ರೂಪ. ಓಂ ಇದನ್ನು ಬಿಟ್ಟರೆ ಇಡೀ ವಿಶ್ವ ಇಲ್ಲ. ವೈಶ್ವಿಕ ಒಂದು ಕಾಸ್ಮಿಕ್ ಸೌಂಡ್, ವೈಶ್ವಿಕವಾದಂಥ ಒಂದು ಧ್ವನಿ ಅದ. ಅದಕ್ಕೆ ಅನಾಹತ ನಾದ ಅಂತ ಕರೀತಾರೆ. ಅದು ಇಡೀ ವಿಶ್ವದಾದ್ಯಂತ ತುಂಬ್ಯದ. ನಾವು ಯಾವಾಗಲೂ ಏನು ಮಾಡಬೇಕು? ಓಂಕಾರದ ಜಪ ಮಾಡ್ಕೋತಿರ್ಬೇಕು. ಮಹಾಮಂತ್ರ ಯಾವುದು? ಮಂತ್ರರಾಜ ಯಾವುದು ಅಂದ್ರೆ ಓಂಕಾರ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ ಪ್ರಯಾತಿ ತ್ಯಜಂತಿ ದೇಹಂ ಸಹ ಯಾತಿ ಪರಮಾಂ ಗತಿಂ. ಓಂ ಅನ್ನುವುದು ಒಂದು ಅಕ್ಷರದ ಬ್ರಹ್ಮ. ಇದು ಅಕ್ಷರ ಅಂದರೆ ಯಾವುದಕ್ಕೆಂದಿಗೂ ನಾಶ ಇಲ್ಲ, ಅದು ಅಕ್ಷರ. ಈ ಜಗತ್ತಿನಾಗ ಎಲ್ಲ ವಸ್ತುಗಳಿಗೂ ನಾಶದ, ಆದ್ರೆ ಓಂಕಾರಕ್ಕೆ ನಾಶ ಇಲ್ಲ. ಓಂಕಾರ ಅಂದ್ರೆ ಅದು ಪರಮಾತ್ಮನ ವ್ಯಕ್ತರೂಪ. ತಸ್ಯ ವಾಚಕಃ ಪ್ರಣವಃ, ದೇವರ ನಿರಾಕಾರದನ ಅಂಥ ದೇವರ ಸಾಕಾರ ರೂಪ ಯಾವುದು ಅಂದ್ರೆ ಓಂ. ದೇವರನ್ನು ಇದ್ದಕ್ಕಿದ್ದಂಗೆ ನಾವು ಮೂರ್ತಿಯಲ್ಲಿ ಕೆತ್ತಲಕ್ಕೆ ಸಾಧ್ಯನೇ ಇಲ್ಲ, ಗುಡಿಯಲ್ಲಿ ಇಡ್ಲಕ್ಕೆ ಸಾಧ್ಯನೇ ಇಲ್ಲ. ಅಂಥ ದೇವರು ಎಲ್ಲದಾನಂದ್ರೆ ವ್ಯಕ್ತ ರೂಪದಲ್ಲಿ ಓಂಕಾರದ ಆಕಾರದೊಳಗೆ ದೇವರದಾನ. ಅನಾಹತ ನಾದ ರೂಪದಲ್ಲಿ ದೇವರದಾನ. ಆದ್ದರಿಂದ ನಾವು ಸಾಧನ ಅಂದರೆ ಏನು ಮಾಡಬೇಕಪ್ಪ? ಬರೇ ತೆಂಗಿನಕಾಯಿ ಹೊಡೆದ್ರೆ ಸಾಧನ ಆಗುವುದಿಲ್ಲ, ವಿಭೂತಿ ಹಚ್ಕೊಂಡ್ರೆ ಸಾಧನ ಆಗುವುದಿಲ್ಲ, ರುದ್ರಾಕ್ಷಿ ಹಾಕೊಂಡ್ರೆ ಸಾಧನ ಆಗುವುದಿಲ್ಲ. ವ್ಯಾಹರನ್ ಮಾಮನುಸ್ಮರನ್, ಹಗಲ ರಾತ್ರಿ ಅನ್ನದೇ ಓಂಕಾರದ ಜಪ ನಡಿಬೇಕು. ದಿನಂಪ್ರತಿಯಾಗಿ ಓಂಕಾರ ಅಂದರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು.
ನಸುಕಿನ ವೇಳೆಯಲ್ಲಿ ಶಾಂತ ಕುಂತಾಗ ಕೇಳಿಸುವಂಥದ್ದೇ ಅನಾಹತನಾದ ಓಂಕಾರ. ಅನಾಹತ ಅಂತ ಯಾಕಂದ್ರು ಅಂದ್ರೆ ಅದನ್ನು ಬಾಯಲೆ ಅಂದ್ರೆ ಅದು ಆಹತನಾದ ಆಗ್ತದ, ಕೊನೆಗೊಳ್ತದೆ. ಅನಾಹತನಾದ ಅಂದರೆ ಯಾವುದೇ ರೀತಿಯಾದಂತಹ ಉಚ್ಚಾರಣೆ ಮಾಡಲಾರ್ದನ ಸಹಜವಾಗಿ ಇಡೀ ವಿಶ್ವವನ್ನು ತುಂಬಿರುವಂತಹ ಶಕ್ತಿ ಏನದಲ್ಲ ಅದು ಅನಾಹತನಾದ. ಅಂತಹ ನಾದಾನುಸಂಧಾನವನ್ನು ಮಾಡಬೇಕು. ಯಹ ಪ್ರಯಾತಿ ತ್ಯಜಂತಿ ದೇಹಂ ಸಹಯಾತಿ ಪರಮಾಂ ಗತಿಂ. ಅಂತಹ ಓಂಕಾರದ ಅನುಸಂಧಾನವನ್ನು ಯಾವ ಮನುಷ್ಯ ಮಾಡ್ತಾನ ಅವನು ದೇಹ ಬಿಟ್ಟ ನಂತರ ಮುಕ್ತನಾಗ್ತಾನ, ದೇವರಲ್ಲಿ ಓಂಕಾರದಲ್ಲಿ ಒಂದಾಗಿ ಹೋಗ್ತಾನೆ. ಸಾಯುವಾಗ ಏನು ಸ್ಮರಣ ಮಾಡಿ ಸಾಯ್ತೀವಲ್ಲ ಅದೇ ಆಗತ್ತೀವಿ ಅಂತ ಒಂದು ಶಾಸ್ತ್ರ. ಸಾವು ಯಾವಾಗೈತೆ ಯಾರಿಗೆ ಗೊತ್ತ್ರಿ ಅತ್ ನಾವು ಅದು ಯಾವಾಗ ಯಾಕಿರವಲ್ದಕ್ಕೆ ಈಗ ಸಾಯ್ತೀವತ್ತು ಯಾರಿಗೂ ಗೊತ್ತಿಲ್ಲಲ್ಲ. ಈಗಿಲ್ಲಿ ಬಂದದೀವು ಹೊಳ್ಳಿ ಎಲ್ಲಿ ಹೊಕ್ಕಿವೋ ಇಲ್ಲೋ ಯಾರಿಗೆ ಗೊತ್ತು? ಯಾರಿಗಾರ ಗ್ಯಾರಂಟಿ ಐತೆ? ಅವ ಭೀಮಸೇನ ಮತ್ತು ಧರ್ಮರಾಜ ಅಣ್ಣ ತಮ್ಮರು, ಪಾಂಡವರವರು. ಭೀಮ ಧರ್ಮರಾಜ ಅವ ಒಂದು ದಿನ ಯಾವುದೋ ಕೆಲಸದಲ್ಲಿ ಮುಳುಗಿದ್ದ. ಅವಾಗ ಒಬ್ಬ ಮನುಷ್ಯ ದಾನ ಕೇಳಲಿಕ್ಕೆ ಬಂದ ಧರ್ಮರಾಜನ ಕಡೆಗೆ. ಭಿಕ್ಷಾ ನೀಡ್ರಿ ಮಹಾರಾಜರೇ, ಏನಾದರೂ ಒಂದು ಸ್ವಲ್ಪ ಕೊಡ್ರಿ ಅಂತ ಕೇಳಿದ. ಆಗ ಧರ್ಮರಾಜ ಅಂದ, ನೋಡಪ್ಪ ಈಗ ಬಹಳ ಕೆಲಸದವು, ನಾಳೆ ಬಾ ಅಂತ ಹೇಳಿದವ. ಆಗ ಈ ಮಾತ ಭೀಮಗೆ ಕೇಳಿಸ್ತು, ಭೀಮಸೇನನಿಗೆ. ಅವ ಭೀಮಂದ ಊರಾಗೆಲ್ಲ ನಗಾರಿ ಬಾರಿಸ್ಲಾಕ ಹೇಳಿದ, ಡಂಗರ ಹೊಡ್ಲಾಕ ಹೇಳಿದ, ಊರು ತುಂಬ ಎಲ್ಲ ಮೆರವಣಿಗೆ ಮಾಡ್ಲಾಕ ಹೇಳಿದ. ಯಾಕೆ ಮೆರವಣಿಗೆ ಮಾಡ್ತಿಪ್ಪ, ಯಾಕೆ ಊರಾಗೆಲ್ಲ ನಗಾರಿ ಬಾರಿಸ್ಲಾಕ ಹೇಳಿದೆ ಅಂತ ಧರ್ಮರಾಜ ಕೇಳಿದ ಭೀಮನಿಗೆ. ಆಗ ಭೀಮ ಹೇಳ್ತಾನ, ನಾಳೆ ತಕ ಬದುಕಿರ್ತನತ್ತ ಗ್ಯಾರಂಟಿ ನಿನಗೈತ್ಲ, ಅದಕ್ಕಾಗಿ ನಾ ಊರಾಗ ಡಂಗರ ಹೊಡಿ ಅಂತ ಹೇಳೇನಿ, ಊರಾಗ ನಗಾರಿ ಬಾರಿಸತ್ ಹೇಳೇನಿ ಅಂದವ. ಅವಾಗ ಧರ್ಮರಾಜಾಗ ಆಶ್ಚರ್ಯ ಆಯ್ತು, ಧರ್ಮರಾಜಾಗ ನಾಚಿಕೆ ಆಯಿತು. ಕಾಲನನ್ನ ಯಮಧರ್ಮನನ್ನ ಸಾವನ್ನು ಒಂದು ದಿವಸದ ಮಟ್ಟಿಗೆ ತಡೆದು ಹಿಡಿದು ನಿಲ್ಲಿಸೋದು ಸಾಮಾನ್ಯ ಕೆಲಸ ಏನು? ಅವಾಗ ಅವನಿಗನಿಸ್ತು, ಯಾವ ಕ್ಷಣಕ್ಕೂ ಉಸಿರು ನಿಂತು ಹೋಗ್ತದ ಗೊತ್ತಿಲ್ಲ. ಯಮಧರ್ಮನನ್ನು ಹಿಡಿದು ನಿಲ್ಲಿಸುವಂಥ ಶಕ್ತ ಯಾರೂ ಹುಟ್ಟೇ ಇಲ್ಲ ಜಗತ್ತಿನೊಳಗೆ. ಯಾವಾಗ ಸಾವು ಬರ್ತದಲ್ಲ ಆವಾಗ ಸಾಯುವಂಥ ವಸ್ತು ಸತ್ತು ಹೋಗ್ತದ, ಉಳಿಯುವಂಥ ವಸ್ತು ಉಳಿತದ. ಹೀಗಾಗಿ ಮನುಷ್ಯನೇ ನಿನ್ನ ಸಾವು ಯಾವಾಗದ ಅಂತ ಗೊತ್ತಿಲ್ಲ. ಅದಕ್ಕೆ ಧರ್ಮರಾಜ ನಾವು ದಾನ ಬೇಡ್ಲಕ್ಕೆ ಬಂದವನ ಕರೆಸಿ ದಾನ ಆಗಿಂದಾಗ ಕೊಟ್ಟು ಕಳಿಸಿದ ಅಂತ. ನಿದ್ದಾಗ ಸಾಯ್ಬೋದು ಕೆಲವೊಂದು ಮಂದಿ. ಈಗ ಆನೆ ಇರ್ತದಲ್ಲ, ಆನೆಗೆ ಸಿಂಹ ಸ್ವಪ್ನ, ಕನಸಿನ್ಯಾಗ ಸಿಂಹ ಬಂತು ಅಂದ್ರೆ ಅದು ಜೋರಾಗಿ ಘರ್ಜನೆ ಮಾಡಿತು ಅಂದ್ರೆ ಎಷ್ಟೋ ಆನೆಗಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾವೆ. ಮನುಷ್ಯರಿಗಟ್ಟ ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ, ಪ್ರಾಣಿಗಳಿಗೂ ಆಗ್ತದೆ. ಸಿಂಹ ಸ್ವಪ್ನ ಅಂದ್ರೆ ಏನಪ್ಪ, ಆನೆಯ ಕನಸಿನೊಳಗೆ ಸಿಂಹ ಬತ್ತು ಅಂದ್ರೆ ಅದು ಘರ್ಜಿಸಿತು, ಆಕ್ರಮಣ ಮಾಡಿದಂಗೆ ಆತು ಅಂದ್ರೆ ಇಷ್ಟು ದೊಡ್ಡ ಆನೆ ಸತ್ತು ಹೋಗ್ತದೆ. ಅಂದರೆ ಯಾರ ಸಾವು ಯಾವಾಗದ ಗೊತ್ತಿಲ್ಲ. ನಮಗೂ ಬ್ಯಾಡಾದ ಮನುಷ್ಯ ಕನಸಿನಾಗ ಬಂದು ಕೊಲೆ ಮಾಡಿದಂಗೆ ಆತಂದ್ರೆ ಏನು ಮಾಡೋದು? ಆಗ ಸತ್ತು ಬಿಡ್ತೈತಿ ಮಂದಿ. ಕನಸೇನು ಹಿಂಗೆ ಬೀಳ್ತಾವತ್ತೆ ಎಲ್ಲಿ ಗ್ಯಾರಂಟಿ ಇರ್ತದೆ? ಈಗ ಅಟ್ಟ ಜಾಗ್ರದೊಳಗೆ ಅದೀವಿ. ಕನಸ ಕೆಲವೊಬ್ಬರಿಗೆ ದೊಡ್ಡ ತೆಗ್ನ್ಯಾಗ ಕೆಡುತ್ತಾವು, ಕೆಲವೊಬ್ಬರಿಗೆ ಭಿಕ್ಷುಕನ ಮಾಡ್ತಾವು, ಕೆಲವೊಬ್ಬರಿಗೆ ಶ್ರೀಮಂತರನ್ನು ಮಾಡ್ತಾವು. ತಿರುಕನೋರ್ವ ಊರ ಮುಂದೆ ಹೊರಗಿರುತ್ತ ಒಂದು ಕನಸ ಕಂಡನೆ ಅಂತನೇ
ಪುರದರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದಳು. ತಿರುಕುನ ಕನಸು ನಮ್ಮ ಜೀವನ ಯಾವಾಗ ಹೆಂಗಾಗ್ತದೆ ಏನೂ ಗೊತ್ತಿಲ್ಲ. ಇಟ್ಟ ಶಾಶ್ವತಿದ್ರೂ ಮತ್ತು ನಾವು ಹಿಂಗೆ ಇರ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕೆ ಅಜ್ಞಾನ ಅಂತ ಕರೀತಾರೆ. ಹಿಂಗೆ ಏನಿರುತ್ತದೆ ಇಲ್ಲಿ? ಯಾವಾಗ ಯಾರು ಹೆಂಗೆ ಅಗಲಿ ಹೋಗ್ತಾರೋ ಗೊತ್ತಿಲ್ಲ, ಅಥವಾ ನಾವ ಬಿಟ್ಟು ಹೋಗ್ತೀವಿ ಗೊತ್ತಿಲ್ಲ. ಅದಕ್ಕೆ ಸಾಯುವುದರೊಳಗಾಗಿ ಏನು ಗಳಿಸಬೇಕು ಅಂದ್ರೆ ದೇವಧರ್ಮವನ್ನು ಗಳಿಸಬೇಕು, ಪುಣ್ಯವನ್ನು ಗಳಿಸಬೇಕು, ಜ್ಞಾನವನ್ನು ಗಳಿಸಬೇಕು. ಸಾಯುವಾಗ ಏನು ಸ್ಮರಣ ಮಾಡ್ತೀವಲ್ಲ ಅದ ಆಗಿ ಹುಟ್ಟುತ್ತೀವಿ. ನಾವೇನು ಸ್ಮರಣ ಮಾಡೋರು? ಬೇಕಾದಷ್ಟು ವಯಸ್ಸಾದ್ರೂ ಬ್ಯಾಂಕಿನಾಗ ಎಷ್ಟು ರೊಕ್ಕ ಇಟ್ಟಾನ ಮರೆಯಂಗಿಲ್ಲ ಮನುಷ್ಯ. ಯಾರ್ಯಾರಿಗೆ ಬಡ್ಡಿ ಹಂಗೆ ಎಟ್ಟೆಟ್ಟು ಕೊಟ್ಟಾನ ಅದನ್ನು ಮರೆಯಂಗಿಲ್ಲ. ಯಾರ್ಯಾರು ಇವನ್ ಜೋಡಿ ಜಗಳ ತೆಗ್ದಾರ ಅದನ್ನು ಮರೆಯಂಗಿಲ್ಲ. ಕೋರ್ಟ್ ಕೇಸುಗಳು ಮರೆಯಂಗಿಲ್ಲ. ಯಾರ್ಯಾರು ಏನೇನು ಬೇದಾರ ಅದನ್ನು ಮರೆಯಂಗಿಲ್ಲ. ಸಾಯಾಗ ನಮಗೆ ಸ್ಮರಣಕ್ಕೆ ಏನು ಬರ್ತಾವಪ್ಪ? ಇವ ಬರ್ತಾವೆ. ಇವು ಬಂದು ಅಂದ್ರೆ ಮತ್ತೆ ಇದಕ್ಕೆ ದೊಡ್ಡ ಜಗಳ ಗಂಟ್ರಾಗಿ ಹುಟ್ಟೋದು ಮುಂದೆ. ಇದಕ್ಕೆ ದೊಡ್ಡ ಈಗ ಬಡ್ಡಿ ಆಡ್ತಿದ್ದ ಅಂದ್ರೆ ಮುಂದಿನ ಜನ್ಮದಾಗ ಚಕ್ರ ಬಡ್ಡಿ ಆಡವಾಗಿ ಹುಟ್ಟುತ್ತಾನೆ. ನೀವು ಯಾಕ? ಸಾಯಾಗ ಏನು ಸ್ಮರಣ ಮಾಡ್ಯಾನ ಅದಾಗಿ ಹುಟ್ಟುತ್ತಾನೆ. ಇದು ವೈಜ್ಞಾನಿಕವಾದ ಸತ್ಯ. ಒಂದು ಊರಾಗ ಒಬ್ಬ ಅಜ್ಜ ಇದ್ದ. ಅವ ಎಂಥ ಅಜ್ಜ ಇದ್ದ ಅಂದ್ರೆ ಯಾರಿಗೂ ಸಹಿತ ಊಟ ಮಾಡೋ ಕೈಯಿಂದ ಮುಸ್ರಿ ಕೈಯಿಂದ ಕಾಗಿ ಹೊಡೆದವಲ್ಲ. ಅದು ಎಲ್ಲರೇ ಯಾಡ ಅನ್ನದಗಳು ಹಾದಿಗಿದಾವತ್ತು ಅಂಥ ಜಿಪುಣವ. ಊಟ ಮಾಡಾಗ ಸಹಿತ ನೊಣ ಬಂದಿಗಿದ್ದಾವತ್ತು ಕಾಯಂ ಹಿಂಗೆ ಗಾಳಿ ಹಾಕೋತ ಊಟ ಮಾಡವ. ಎಲ್ಲೋ ತಾಟ ತೊಳೆಯತ್ತಿದ್ದಿಲ್ಲವ, ಉಂಡ ಮುಗಿಸ್ತಿದ್ದ ಅದನ್ನೆಲ್ಲ ಹೀಗೆ ಮಾಡಿ ಮಾಡಿ ಮಾಡಿ. ಅಂಥ ಜಿಪುಣ ಮುತ್ಯ. ಅವಾಗ ಮತ್ತು ಎಷ್ಟು ದಿವಸ ಈ ಜಗತ್ತಿಟ್ಟು ಗೊತ್ತಾಯ್ತು. ಟ್ರೇನಿಗೆ ಒಂದು ಟಿಕೆಟ್ ಇರ್ತದೆ, ಬಸ್ಸಿಗೆ ಒಂದು ಟಿಕೆಟ್ ಇರ್ತದೆ. ಗೂಗವಾಡದಾಗ ಹತ್ತಿರಿ ಅಂದ್ರೆ ಹತ್ತಿನಾಗ ಹೋಗಿ ಇಳಿಬೇಕು, ಹತ್ತಿನಾಗ ಹತ್ತಿರಿ ಅಂದ್ರೆ ಇಲ್ಲಿ ಬಂದು ಇಳಿಬೇಕು. ಇಲ್ರಿ ನಾವು ಬಸ್ನಾಗ ಹತ್ತಿದೆವು ಒಟ್ಟೆ ಇಳಂಗಿಲ್ಲ ತ್ಯಾವ್ರಿ ಕೂತಾನ ಬಸ್ನಾಗ. ಟಿಕೆಟ್ ತೊಗೊಂಡಾನ ಯಾವ್ರಿ? ಇಲ್ಲ. ಹಂಗೆ ಒಂದು ದಿವಸ ಟಿಕೆಟ್ ತೊಗೊಂಡು ಹತ್ತಿದೀವಿ, ಟಿಕೆಟ್ ತೊಗೊಂಡು ಬಸ್ ಹತ್ತಿದೀವಿ ಅಂದ್ರೆ ಹುಟ್ಟಿದೀವತ್ತು ಅರ್ಥ. ಇನ್ನು ಇಳಿದು ಬಂದತಿ ಅಂದ್ರೆ ಸಾಯೋದು ಸಮೀಪ ಬಂದತಿ ಅಂತ ಅರ್ಥ. ಅಷ್ಟೇ, ಮತ್ತೇನೈತಿ? ಅವಾಗ ಮುತ್ಯಾಗೂ ವಯಸ್ಸಾತು. ಬಹಳ ಕೆಲವೊಬ್ಬರು ರೊಕ್ಕ ಎಷ್ಟು ಅವ್ರು ಕೊಡೋದ್ರ ಮೇಲೆ ಇವರು ಲೋಭಿಗಳದಾರತ್ ಗೊತ್ತಾಗ್ತದೆ. ಎಷ್ಟು ಸುಳ್ಳಿ ಸುತ್ತಿರ್ತಾರ ರೊಕ್ಕ ಅಂದರೆ ಹೇಳಬಾರ್ದು ಅದನ್ನು. ಅದರ ಮ್ಯಾಲೆ ನೋಟಿನ ಮ್ಯಾಲೆ ಎಷ್ಟು ಅನ್ಯಾಯ ಮಾಡ್ತಾರಂದ್ರೆ ಸುತ್ತಿ 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 ಅದನ್ನು ಇಟ್ಟ ಮಾಡಿ ಇಟ್ಟಿರ್ತಾರೆ. ಎಲ್ಲ ಸಿಟ್ಟು ತಂದು ಅದರ ಮೇಲೆ ಹಾಕಿರ್ತಾರೆ. ಅಷ್ಟು ಗೋಳೆ ಮಾಡಿ ಇಟ್ಟಿರ್ತಾರೆ. ಗಂಟ ಅಂತ ಕರೀತಾರೆ ಅದಕ್ಕೆ. ಅವಾಗ ಯಾರಿಗೂ ಒಂದು ಪೈಸಾ ಕೊಟ್ಟ ಮನುಷ್ಯ ಅಲ್ಲಿ ಅಂಥ ಜಿಪುಣ. ಮಕ್ಕಳು ಲಗ್ನ ಮಾಡಿದ್ದ ಕಾರವಾರ ಕೊಟ್ಟಿದ್ದಿಲ್ಲ. ಮೊಮ್ಮಕ್ಕಳು ಹುಟ್ಟಿದ್ದು ಏನು ಮಾಡ್ಬೇಕು ಅಂದ್ರೆ ಇವನಿಗೆ ಕೇಳಿ ಮಾಡ್ಬೇಕು. ಹೊಲದಾಗ ಗೊಂಜಾಳ ಹಾಕ್ಬೇಕು, ಗೋಧಿ ಹಾಕ್ಬೇಕು, ಜೋಳ ಹಾಕ್ಬೇಕು, ಇವನಿಗೆ ಕೇಳೇ ಮಾಡ್ಬೇಕು. ಯಾವ ಹೊಲಕ್ಕೆ ಎಂದು ನೀರು ಬಿಡಬೇಕು ಇವನಿಗೆ ಕೇಳೇ ಬಿಡಬೇಕು. ಆ ಬಳಿಕ ಇವ್ರು ಏನಾದರೂ ಸಂತಿಗೆ ಹೋಗಿ ತರುದಾತಂದ್ರೆ ಇವನಿಗೆ ಕೇಳೇ ತರಬೇಕು. ಅಷ್ಟು ಎಲ್ಲ ಬಿಗಿ ಬಂದೋಬಸ್ತ್ನಾಗ ಇಟ್ಕೊಂಡಿದ್ದ. ವಯಸ್ಸಾಗಿತ್ತು ಕರೆ ಎಲ್ಲ ಚಾವಿ ಎಲ್ಲ ಮುಗ್ದಾಣೆ ಎಲ್ಲ ಇವನ ಕಡೆ ಇತ್ತು. ಆಗ ವಯಸ್ಸು ಭಾಳ ಆತು. ಇವೆಲ್ಲ ಬಿಡಬಾರ್ದ, ತಾನು ಜಗತ್ತು ಬಿಡ್ಬೇಕಲ್ಲ. ಬಹಳ ಮಂದಿ ಜಗತ್ತು ಬಿಟ್ಟು ಹೋಗಬಾರ್ದತ್ ನಿರ್ಣಯ ಮಾಡಿರ್ತಾರೆ. ಆದರೂ ಜಗತ್ತು ಅವರನ್ನು ಜೋರಾಗಿ ಬಿಡಿಸಿ ತೊಗೊಂಡು ಹೋಗಿಬಿಡ್ತದೆ. ಬಿಡೋದಿಲ್ಲಂದ್ರೂ ಬಿಡಿಸ್ತೈತೆ. ಅದೇ ವಿಶ್ವಶಕ್ತಿ. ಯಾವ ರಾಜ ಮಹಾರಾಜ ಇದನ್ನು ಬಿಟ್ಟು ಸಾಯ್ಬೇಕತ್ ಮಾಡಿದ್ದ? ಸಿಂಹಾಸನ ಬಿಟ್ಟು ಇಳಿಯಬಾರ್ದತ್ ಅವನ ತಲೆ ಆಗಿತ್ತು. 7 ಜನ್ಮನ ರಾಜ ಆಗಿರ್ಬೇಕತ್ ತವ ಮಾಡಿದ್ದ ಜಗತ್ತ ನಿರ್ದಾಕ್ಷಿಣ್ಯವಾಗಿ ಅವನನ್ನು ಬಿಡಿಸಿ ಸ್ಮಶಾನಕ್ಕೆ ಕರ್ಕೊಂಡು ಹೋತು. ಹಂಗೆ ಮುತ್ಯ ಬಿಡಬಾರ್ದತ್ತ ಮಾಡಿದ್ದ. ವಯಸ್ಸು ಭಾಳ ಆತು. ಹಾಸಿಗೆ ಹಿಡ್ದ. ತನ್ನ ಕಾಲು ತನಗೆ ಎತ್ತಲಂಗಾರ್ದಂಗೆ ಅದು, ತನ್ನ ಕೈ ತನಗೆ ಎತ್ತಲಾರ್ದಂಗೆ ಆಯಿತು.
ಕಣ್ಣ ಮಂದಾತು, ಕಿವಿ ಕೇಳಾರ್ದಂಗಾತು, ತಲೆ ನಡಗ್ಲಾಕ್ ಚಾಲೂ ಮಾಡಿತು, ಹಲ್ಲೆಲ್ಲ ಬಿದ್ದು ಹೋದು, ಶರೀರ ಎಲ್ಲ ಸುಕ್ಕುಗಟ್ಟಿತು. ವಯಸ್ಸಿನಾಗ ಹೊಳೆಯುವಂಥ ಚರ್ಮ ಎಲ್ಲ ಜಾಲೆ ಗಿಡದ ತೊಗಟಾದಂಗಾತು. ಹುಣಸಿ ಗಿಡ ತೊಗಟಾಗಿರ್ತದಲ್ಲ ಹಂಗಾತು ಚರ್ಮ. ಈಗ ನೀವು ವಯಸ್ಸಿನಾಗ ಬೇಕಾದಷ್ಟು ಹಚ್ಕೋರಿ, ಪೌಡ್ರ್ ಹಚ್ಕೋರಿ, ಮತ್ತು ಬೇರೆ ಬೇರೆ ಏನ್ರಿ ಹಚ್ಕೋರಿ, ವಯಸ್ಸಾದ ಬಳಕಿದು ಕೊಡ್ಡಾದಂಗೆ ಆಗ್ತದೆ ಶರೀರ. ಏನು ಉಪಯೋಗ ಇಲ್ಲ. ಅಜ್ಜಿಗಳೇನ್ರಿ ಹಚ್ಕೋತಾರನ್ ಪೌಡ್ರ್? ಅದು ಏನು ಹಚ್ಕೊಂಡು ಏನು ಮಾಡೋದು? ಅದು ಚರ್ಮ ಸುಕ್ಕುಗಟ್ಟಿ ಹೋಗ್ತೈತಿ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗ್ತದ. ಇದು ಸತ್ಯ. ಬೇಕಾದಷ್ಟು ಸುಂದರ ಇದ್ರೂ ವಯಸ್ಸಾದ ಬಳಿಕ ಎಲ್ಲ ಹೋಗಿಬಿಡ್ತೈತಿ. ಅವಾಗ ಮುತ್ಯ ಹಾಸಿಗೆ ಮೇಲೆ ಮಲ್ಕೊಂಡ. ಆದ್ರೂ ಇಟ್ಟು ದಿವಸದ ರೂಢಿ ಬಿಡವಲ್ದವನು. ಮುಂದೆ ಸ್ವಲ್ಪ ಹೆಚ್ಚಿಗೆ ಆರಾಮ ತಪ್ಪಿತು. ಉಸಿರು ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗಾಗ್ಲಾಯ್ತು. ಮತ್ತು ಹೆಂಗರೆ ಮಾಡಿ ಇವನು ತೊಗೊಂಡು ಹೋಗ್ಬೇಕಲ್ಲ. ಆವಾಗ 4 ಮಂದಿ ಮಕ್ಕಳಿದ್ರು, ಗಂಡು ಮಕ್ಕಳು, 2 ಹೆಣ್ಮಕ್ಕಳು. ಅವರೆಲ್ಲ ವಿಚಾರ ಮಾಡಿದ್ರು. ಅವ್ರದ್ದು ಒಂದು ಬೈಠಕ್ ನಡೀತು. ಎದಕ್ಕೆ? ಇವು ಸಾಯಲತ್ತಾನಂತಲ್ಲ, ಮುದುಕ ಇಟ್ಟು ಗಳಿಸ್ತು, ಎಲ್ಲಿಟ್ಟು ಏನು ಗಂಟ ತೀವ್ರ ಚಿಂತೆ. ಹೇಳಾರ್ದ ಕೇಳಾರ್ದ ಇವ ಸಾಯ್ಲಕ್ಕೆ ಹೊಂಟಾನ. ಎಲ್ಲ ಮಂದಿ ಪಾಲಾಗಬಾರ್ದು ಅಂತ ತಿಳ್ಕೊಂಡು ಎಲ್ಲರೂ ಸೊಸೆಂದರು, ಮೊಮ್ಮಕ್ಕಳು, ಹೆಣ್ಮಕ್ಕಳು, ಈ ಮಕ್ಕಳು ಎಲ್ಲರೂ ಕೂಡಿ ದೊಡ್ಡ ಮೀಟಿಂಗ್ ಮಾಡಿದರು. ಅಲ್ಲಿ ಮುತ್ಯಾನ ಕಡೆ ಯಾರು ಲಕ್ಷ ಇಲ್ಲ, ಅವನು ಗಂಟು ತಕ್ಕೋಬೇಕತ್ತು ಇವ್ರದು. ಅವಾಗ ಅಲ್ಲರೇ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗೆ ಯಾವಾಗ ಸಾಯ್ತಾನ ಗೊತ್ತಿಲ್ಲ. ಒಮ್ಮೆ ಕಣ್ಣು ಬೆಳಗ ಮಾಡವ, ಒಮ್ಮೆ ಕಣ್ಣು ಮುಚ್ಚವ. ನೋಡ್ಬೇಕು, ಸಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದ ಮನುಷ್ಯನ ನೋಡ್ಬೇಕು. ನಮಗೂ ಒಂದು ದಿವ್ಸ ಹಿಂಗೆ ಬರ್ತೈತಿ ಅಂತ ಗೊತ್ತಾಕೈತಿ. ನಿಜವಾದ ಜಗತ್ತಿನ ದರ್ಶನ ಎಲ್ಲರೇ ಇದ್ರೆ ಊರಾಗ ಜಾತ್ರೆ ಕೆತ್ರಾಗಿರಂಗಿಲ್ಲ, ದವಾಖಾನೆ ಒಳಗಿರ್ತದೆ. ಅಲ್ಲಿ ಹೋಗಿ ಬರ್ಬೇಕು ಒಮ್ಮೆ. ಸುಮ್ಮನೆ ಯಾವಾಗರೇ ಪ್ರವಾಸಕ್ಕತ್ತು ಹೋಗಿರಲ್ಲ, ಒಮ್ಮೆ ದವಾಖಾನೆ ಪ್ರವಾಸಕ್ಕತ್ತು ಹೋಗ್ಬೇಕು. ದವಾಖಾನ್ಯಾಗ ಆಕ್ಸಿಡೆಂಟ್ ಆದ ಮಂದಿ ಬಂದಿರ್ತೈತಿ, ರೋಗಿ ಆದ ಮಂದಿ ಬಂದಿರ್ತೈತಿ, ಕಾಲಿರ್ಲಾರ್ದವ್ರು ಬಂದಿರ್ತಾರೆ, ಕಣ್ಣಿರ್ಲಾರ್ದವ್ರು ಬಂದಿರ್ತಾರೆ. ಅನೇಕ ರೀತಿ ಖರೆ ಮನುಷ್ಯನ ಜೀವನ ಏನೈತಿ, ಇವನ ಶರೀರದಾಗ ಎಷ್ಟು ಹೊಲಸದ ಅಂತ ದವಾಖಾನ್ಯಾಗ ಹೋಗಿ ನೋಡ್ಬೇಕು. ಅವಾಗ ನಮಗೂ ಅಂತಸು ಜ್ಞಾನೋದಯ ಆಗ್ತದೆ. ಅವಾಗ ಮುತ್ಯಂದಿಷ್ಟೆಲ್ಲ ಪರಿಸ್ಥಿತಿ ನಡೀತು. ನಡೆದ ಬಳಿಕ ಎಲ್ಲರೂ ಮಕ್ಕಳು, ಎಲ್ಲರೂ ಸೊಸೆಯಂದರು ಕೂಡ್ಕೊಂಡು ಒಂದು ಪ್ಲ್ಯಾನ್ ಹಾಕಿರು. ಏನಪ್ಪ, ಅವನು ಪಡಸಾಲೆಗೆ ಹಾಕಿದ್ರು, ಅಲ್ಲೇ ಸಲಹೆನ ಹಚ್ಚಿ ಮಾಡಿ ಇದು ಮಾಡಿದ್ರು. ಡಾಕ್ಟ್ರಿಗೆ ಹೇಳಿದರು ಇವರೆಲ್ಲ ಕೂಡಿ. ಏನಂಥೇಳಿ, ಏನರೇ ಮಾಡಿ ಒಟ್ಟು ನಮ್ಮ ಅಪ್ಪಗೆ ಹೊಳ್ಳಿ ಸ್ಮೃತಿ ಬರಬೇಕು, ಮತ್ತು ಹೊಳ್ಳಿ ಅವಾಗ ಮಾತಾಡ್ಲಾಕ ಬರಬೇಕು. ಇಟ್ಟಾಗಂಗೆ ನೀ 2 ಲಕ್ಷದ ಇಂಜೆಕ್ಷನ್ ಮಾಡುತ್ತಿದ್ರೆ ಮಾಡು, 4 ಲಕ್ಷದ ಮಾಡುತ್ತಿದ್ರೆ ಮಾಡು ಅಂತ ಹೇಳಿದ್ರಿ ಅವರು. ಅವಾಗ ಅವ ಡಾಕ್ಟ್ರ್ ಅಂದ, ನಾನು ಇಂಜೆಕ್ಷನ್ ಮಾಡ್ತೀನಿ, ಆದ್ರೆ ಬರೇ 5 ನಿಮಿಷದವರೆಗೆ ಅವ ಮುತ್ಯಾಗ ಸ್ಮರಣ ಬರ್ತೈತಿ. 5 ನಿಮಿಷ ತನಕ ಮಾತಾಡ್ತಾನ ನಾವು. ಅಟ್ಟಾದ ಬಳಿಕ ಮತ್ತೆ ಸ್ಮರಣ ಹೋಗಿಬಿಡ್ತೈತಿ, ಮಾತಿನ ಶಕ್ತಿ ಹೋಗ್ತೈತಿ ಅಂತಂದವ. ಅಟ್ರೊಳಗರೆ ಏನರ ಹೇಳ್ತಾನೆ ಮುತ್ಯ ಅಂತ ತಿಳ್ಕೊಂಡು ಮಾಡಿ ಇಂಜೆಕ್ಷನ್ ಅಂದ್ರೆ ಇವರೆಲ್ಲರೂ ಕೂಡಿ. ಆಯ್ತಪ್ಪ, ಅವೊಂದು 4 ಲಕ್ಷ ರೂಪಾಯಿದು ಇಂಜೆಕ್ಷನ್ ಮಾಡಿದ. ಮುತ್ಯಾಗ ಹೊಳ್ಳಿ ಮೆಮರಿ ಅಲ್ಲಿ ರಿಟರ್ನ್ ಆಯ್ತು. ಮಾತು ಹೋಗಿತ್ತಲ್ಲ, ಮಾತು ಕಣ್ಣು ಪಿಳ್ಕಿಸ್ಲಾಕ ಚಾಲೂ ಮಾಡಿದ. ಎಲ್ಲಿ ಹಾಕಿದ್ರು ಇವನ? ಪಡಸಾಲೆ ಒಳಗೆ ಹಾಕಿದ್ರು. ಹಿಂದಿನ ಕಾಲದ ಕತೆ ಇದು. ಪಡಸಾಲೆ ಅಂದರೆ ಏನಪ್ಪ, ಅಲ್ಲೇ ಎಲ್ಲ ದನ ಕಟ್ಟಿರ್ತಿದ್ರು, ಎಲ್ಲ ಮೇವು ಅಲ್ಲೇ ಒಟ್ಟಿರ್ತಿದ್ರು. ಈಗಿನ ಗತ್ಲೆ ಎಲ್ಲರ ದನಗಳು ಎಲ್ಲರ ಮನುಷ್ಯರು ಹಿಂಗಲ್ಲ. ಮೊದಲೆಲ್ಲ ಒಂದು ಕೂಡು ಕುಟುಂಬ, ಒಕ್ಕಲ್ತನದ ಮನೆಗಳು. ಇವಂಗೆ ಸ್ಮರಣ ಬಂದ ಕೂಡಲೇ ಮುತ್ಯ ಏನು ಮಾಡಿದ,
ಬೇದವ. ಎದಕ್ಕೆ? ಏನರೋ ನಿಮಗೆ ಪ್ರಪಂಚ ಮಾಡ್ಲಕ್ಕ ಬರ್ತೈತೇನ ತಂದವ. ಇವರು ಗಂಟು ಹೇಳ್ತಾನ, ತೀವ್ರದ ಇಂಜೆಕ್ಷನ್ ಮಾಡಿ ಸರ ಇವ್ ಬೇಯಲಕ್ಕೆ ಚಾಲೂ ಮಾಡಿದ. ಏನು ಬೇದ? ಅಲ್ಲೋ ಅಲ್ಲಿ ಬಾಗಲ ಹಂತೇಲಿ ಕರ ಕಸಬಾರಿಗೆ ಕಡ್ಕೋತ ನಿತ್ತತಿ, ನೀವೆಲ್ಲ ನನ್ನ ನೋಡ್ಕೋತ ನಿಂತಾರಲ್ಲ, ಅಲ್ಲಿ ಹೋಗ್ರಿ ಕಸಬಾರಿಗೆ ಬಿಡಿಸಿರತ್ತಂದವ. ಚಿಂತೆ ಯಾವುದವಾಗ? ಕಸಬಾರಿಗೆ ಚಿಂತೆ ಐತಿ. ಅದು ಸೌದು ಒಂದು ಗೇಣ್ ಆಗೋ ತಕ ಕಸ ಹೊಡಿಬೇಕತ್ತಿವಂದು ಕಸಬಾರಿಗೆ ಉಳಿಸ್ರೋ ತಿವ. ಅವರಂದ್ರು ಮರ ಗಂಟೆಯಲ್ಲಿ ಇಟ್ಟದಿ ನಮಗೆ ಹೇಳಿ ಸಾಯತ್, ಇವ್ರು ಇಂಜೆಕ್ಷನ್ ಮಾಡಿಸ್ಯಾರ. ಇಟ್ರಾಗ 5 ನಿಮಿಷ ಮುಗಿತ್ತು, ಮತ್ತು ಕಣ್ಣು ಬೆಳಗ್ಗೆ ಮಾಡಿ ಹೋದೆವು. ಸಾಯುವಾಗ ಸಹಿತ ಯಾವುದು ಸ್ಮರಣ ಮಾಡ್ಕೋತ ಸತ್ತ ಮುತ್ಯ? ಕಸಬಾರಿಗೆ ಸ್ಮರಣ ಮಾಡ್ಕೋತ ಸತ್ತ, ಪ್ರಪಂಚದ ವಸ್ತುಗಳನ್ನು ಸ್ಮರಣ ಮಾಡ್ಕೋತ ಸತ್ತ, ಈ ಮನಿ ಕಾರವಾರ ನನ್ನ ಕೈಯಾಗಿರ್ಬೇಕತ್ ಸತ್ತ, ಗಂಟು ಮತ್ತೊಬ್ಬರಿಗೆ ಕೊಡಬಾರ್ದತ್ ಸತ್ತ. ಮತ್ತು ಹೊಳ್ಳಿ ಅವ ಏನು ಸ್ಮರಣ ಮಾಡಿದ್ದಲ್ಲ ಅದರ ಜೋಡಿನ ಹುಟ್ಟಿದ. ಕತೆ ಅವಂದು, ಖರೆ ಕತೆ ನಮ್ಮೋ ಇವು. ನಾವು ಈ ಕಸಬರಿಗೆ ಕತೆ ಹಂಗೆ ಇದೀವಿ, ಕೈಯಾಗಿ ಹಿಡ್ದದ ಬಿಡಂಗೆ ಇಲ್ಲ. ಈ ಸಣ್ಣ ಹುಡುಗರು ಕೈಯಾಗಿ ಏನರ ವಸ್ತು ಕೊಡ್ರಿ ನೀವು, ಗಟ್ಟಿ ಹಿಡ್ಕೊಂಡು ಕೂತು ಬಿಡ್ತಾವೆ. ನೀವು ಬಿಡಿಸ್ನಟ್ಟು ಅಂದಷ್ಟು ಹೆಚ್ಚಿಗೆ ಗಟ್ಟಿ ಹಿಡಿತಾವೆ. ಮತ್ತು ಬಿಡಿಸ್ಲಾಕ ಹೋದ್ರಿ ಅಂದ್ರೆ ಅಳ್ತಾವು. ಬಿಡಿಸ್ಲಾಕ ಸಾಧ್ಯನೇ ಇಲ್ಲ. ಆದ್ರೆ ಆ ಹುಡುಗ, ಆ ಕೂಸ ಯಾವಾಗ ಮಕ್ಕೋತೈತ್ಲ ತನ್ನಿಂದ ತಾನೇ ಬಿಡ್ತೈತಿ. ಅದು ನಿದ್ಯಾಗರೆ ಬಿಡ್ತೈತಿ. ಮುಂದೆ ಎದ್ದ ಬಳಕ ಆ ವಸ್ತುವಿನ ಸ್ಮರಣ ಅದಕ್ಕಿರೋದಿಲ್ಲ, ಮತ್ತು ಬೇರೆ ವಸ್ತು ಹಿಡ್ಕೋತ ಹೋಗ್ತೈತಿ. ಅದು ನಾವು ಹಂಗಲ್ಲ, ಒಮ್ಮೆ ಏನು ಮನೆ ಗಟ್ಟಿಯಾಗಿ ಹಿಡ್ದಿವಲ್ಲ ಸಾಯು ತಕ ಆದರೂ ಬಿಡುವುದೇ ಇಲ್ಲ. ಹೊತ್ಕೊಂಡು ಹೋಗಿ ನಮ್ಮನ್ನು ಸ್ಮಶಾನದಾಗ ಹಾಕ್ಬೇಕು. ಅಲ್ಲಿ ತಕ ಮನೆ ಬಿಡೋರಲ್ಲ ನಾವು, ಅಲ್ಲಿ ತಕ ರೊಕ್ಕ ಬಿಡೋರಲ್ಲ, ಅಲ್ಲಿ ತಕ ಪ್ರಪಂಚವನ್ನು ಬಿಡೋರಲ್ಲ. ಹಿಂಗಾದ್ರೆ ನಮಗೆ ದೇವರ ದಾರಿ ಹೆಂಗೆ ಸುಲಭ ಆಗ್ತದೆ? ಆದ್ದರಿಂದ ಮನುಷ್ಯನ ಜೀವನದ ಸಾರ್ಥಕತೆ ಯಾವುದು ಅಂದ್ರೆ ಅಧ್ಯಾತ್ಮದ ದಾರಿ, ಧರ್ಮದ ದಾರಿ, ಜ್ಞಾನದ ದಾರಿ, ತಿಳುವಳಿಕೆಯ ದಾರಿ. ತಿಳ್ಕೊಂಡು ಜೀವನವನ್ನು ಸಾಗಿಸಬೇಕು. ಯಾವಾಗಲೂ ಜಪ, ಯಾವಾಗಲೂ ದೇವರ ಧ್ಯಾನ, ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೋತಿರಬೇಕು. ತನ್ನಂಗೆ ಎಲ್ಲರೂ ಅಂತ ಭಾವಿಸಿ ಜಗತ್ತಿನಲ್ಲಿ ಬದುಕ್ತಾ ಹೋದ ಅಂದ್ರೆ ಅವನಿಗೆ ಕಲ್ಯಾಣ ಆಗ್ತದೆ. ಇಲ್ಲಿಯವರೆಗೆ 10 ದಿನಗಳ ಕಾಲ